ಈ ಮನೆಯು ನೀನಿರುವ ಗುಡಿಯಾಗಲಿ. ನಾರಾಯಣ ಲಕ್ಷ್ಮೀ ನಾರಾಯಣ. ಶಿವನ ಸ್ಮೈಲ್. ಈ ಜರ್ನಿಯ ಪ್ರತಿಯೊಂದು ಸ್ಟೆಪ್ ತುಂಬಾನೇ ಕಷ್ಟ ಇತ್ತು. ಅದು ಹೇಗಿತ್ತು ಅಂತ ಲಾಸ್ಟ್ ಅಲ್ಲಿ ನೋಡಿ. ಸೊ ಇವತ್ತು ತುಂಬಾನೇ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ತ್ರಿಲೋಕ, ನಮ್ಮ ಹೊಸದಾಗಿ ಕಟ್ಟಿರುವಂತಹ ಮನೆಯ ಗೃಹ ಪ್ರವೇಶ ನಡೀತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟು ಅಕ್ಕ, ಲಚ್ಚು, ಜೀಜು, ಅರುಣ್. ಸೊ ತುಂಬಾ 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 ಬೇಗ್ ಕಂಗ್ರಾಚುಲೇಷನ್ಸ್ ನೀವು ಎಲ್ರಿಗೂ. ತುಂಬಾ ಖುಷಿ ಆಗ್ತಾ ಇದೆ ಈ ದಿವಸ ನೋಡೋದಿಕ್ಕೆ. ತುಂಬಾ ವರ್ಷ ಕಾದಿದೀವಿ ಅಂಡ್ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಆ ದೇವ್ರಿಗೆ. ನಿಮ್ಗೆ ಎಲ್ಲಾರ್ಗು ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊತೀರಿ. ಎಸ್ ಅಫ್ ಕೋರ್ಸ್ ಎಲ್ಲರೂ ಮೂರ್ ಫ್ಯಾಮಿಲಿನೂ ಒಟ್ಟಿಗೆ ಗೃಹ ಪ್ರವೇಶ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ನಮ್ದು ಮಿಸ್ ಆದ್ರೂ ನಾವು ನಿಮ್ಮಿಬ್ರು ಗೃಹ ಪ್ರವೇಶನ ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ, ಸೆಲೆಬ್ರೇಟ್ ಮಾಡ್ತಾ ಇದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ. ನೀವಿಬ್ರು ಪೂಜೆ ಲೈಕ್ ಗೃಹ ಪ್ರವೇಶ ನಡ್ಸ್ಕೊಡ್ತಿರೋ ರೀತಿ ಆಗಿರ್ಬೋದು, ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿರೋ ರೀತಿ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ವಿ ಆರ್ ವೆರಿ ಹ್ಯಾಪಿ ಫಾರ್ ಬೋತ್ ಆಫ್ ಯು ಗೈಸ್. ನಿಮ್ದೇ ಒಂದ್ ಸೆಲೆಬ್ರೇಷನ್ ಇದ್ರಲ್ಲಿ ಪೂಜೆಲ್ ಕೂತ್ಕೊಳ್ಳೋದು ಅದೆಲ್ಲ ಮಾಡೋದು. ನಮ್ದೇ ಒಂದ್ ಸೆಲೆಬ್ರೇಷನ್, ನಮ್ದೇ ಒಂದ್ ಇದ್ ನಡೀತಾ ಇದೆ. ಸೊ ನಾವು ಓಡಾಡೋದಾಗ್ಲಿ, ಈ ಸಾಮಗ್ರಿ ಬೇಕು, ಆ ಐಟಮ್ಸ್ ಬೇಕು, ಅದಕ್ಕೆಲ್ಲ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಈ ದಿವ್ಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ ದೇವ್ರಿಗೆ. ಅಂಡ್ ಇನ್ನೇನ್ ಹೇಳೋದು, ಸೊ ವಿಶ್ ಯು ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಇಬ್ರು ಫ್ಯಾಮಿಲಿಗೂ ಅಂಡ್ ಕಂಗ್ರಾಚುಲೇಷನ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನಾನು ಬೇಡ್ಕೊಂಡಿದ್ದಂಗೆ ನನ್ನ ಸ್ವಂತ ಮನೆಯಲ್ಲೇ ನಾನು ಮೊದಲನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಬೇಡ್ಕೊಂಡಿದ್ದಂಗೆ ಮಾಡಿದಂಥ ಮೊದಲನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವತ್ತಿನ ಆ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ದೀಪ ಹಚ್ಚಿ ದೇವ್ರ ಮನೆಯಲ್ಲಿ, ಇದು ಮೊದಲನೇ ದೀಪ ದೇವ್ರ ಮನೆಯಲ್ಲಿ ನಾನು ಹಚ್ಚಿದ್ದು, ಅಂದರೆ ಎಲ್ಲ ಕಂಪ್ಲೀಟ್ ಎಲ್ಲ ಆದಮೇಲೆ. ಸೊ ದೀಪ ಹಚ್ಚಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ ಅವತ್ತು ಅಂತ ಅಂದರೆ, ಒಡವೆ ಇದ್ರೂ ನಾನು ನನ್ನ ಲಕ್ಷ್ಮಿಗೆ ಒಡವೆ ಹಾಕೋಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ಮತ್ತೆ ಅದನ್ನು ಎಲ್ಲ ಇದು ಮಾಡಿದ್ವಿ. ಆದರೆ ನನ್ನ ದೇವ್ರ ಮನೆ ಅಲಂಕಾರ ನೋಡ್ಬೋದು, ನಾನೇ ನನ್ನ ಕೈಯಾರೆ ಮೊದಲನೇ ಬಾರಿ ದೇವ್ರ ಮನೆಯಲ್ಲಿ ಅಲಂಕಾರ ಬಂದು ನಾನೇ ಮಾಡಿದ್ದು. ಸೊ ತುಂಬಾ ಖುಷಿ ಆಯಿತು. ಹಾಗೂ ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೇ ಕೂತ್ಕೊಂಡಿದ್ದೀವಿ. ಸೊ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದೂ ತುಂಬಾ ಚೆನ್ನಾಗಾಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ. ಹಾಗೂ ನಿಮ್ಮೆಲ್ಲರ ಜೊತೆ ಒಂದು ಅಧ್ಯಾಯನಾದರೂ ಇದರಲ್ಲಿ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆನ ಮಾಡಿಸೋದು ಎಷ್ಟು ಒಳ್ಳೆಯದೋ, ಕೇಳೋದು ಕೂಡ ಅಷ್ಟೇ ಒಳ್ಳೆಯದು. ಆ ಒಂದು ಪೂಜೆಯಲ್ಲಿ ಭಾಗವಹಿಸೋದು ಕೂಡ ತುಂಬ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನನ್ನ ಕಡೆಯಿಂದ ನಾನು ಮಾಡೋಕ್ಕಾಗುವಂಥ ಒಂದು ಒಳ್ಳೆ ಕೆಲಸ ಏನಪ್ಪ ಅಂದರೆ, ಆ ಕತೆ ಅಂದರೆ 5 ಭಾಗ ಇರುತ್ತೆ. ಸೊ ಅದರಲ್ಲಿ ಒಂದು ಅಧ್ಯಾಯ ಆದರೂ ನಿಮಗೆ ಕೇಳಿಸ್ಬೋದು. ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ವಂದನಾಯ ನಮಃ, ದಾಮೋದರಾಯ ನಮಃ, ಸಂದರ್ಶನಾಯ ನಮಃ, ವಾಸುದೇವಾಯ ನಮಃ. ನೀರು ಚೆಲ್ಬಿಟ್ಟು ಬೇರೆ ನೀರು ಇಟ್ಕೊಳ್ಳಿ. ಸಂಕಲ್ಪ್ಯ ಅದಾನ್ ಕಳಶಾರಾಧನಂ ಕರಿಷ್ಯೆ. ಕಳಶಾನ್ ಸಂದಾಕ್ಷತ ಪತ್ರ ಹಸ್ತೇನಾಚಾರ್ಯ. ಅಮೃತಮಾಪ ಅನ್ನಮಾಪ ಸಂದ್ರಾಢಾಪ ವಿರಾಢಾಪ ಸ್ವರಾಢಾಪ ಚಂದಾಕೃಷ್ಯಾಪ ಜ್ಯೋತಿಕೃಷ್ಯಾಪ ವೈಜೂಕೃಷ್ಯಾಪ ಸತ್ಯಮಾಪ ಸರ್ವಾ ದೇವತಾಪ ಭೂರ್ಭುವಸ್ವರಾಪ ಅಭ್ಯುದಶ ಗಂಗಾದಿ ಸರ್ವತೀರ್ಥಾನ್ಯ ವಾಕ್ಯ ಏನೋದಕೇನ. ಆಯ್ತಾ? ಕೈ ತೆಗೀರಿ ಸರ್. ಅವನ ಆಯ್ತಾ ಸರ್? ಅವನ ಎಲ್ಲ ಪೋಸ್ಟ್ ಮಾಡಿ ಎಲ್ಲ ಕಡೆ
फलशोधकेन पूजाद्रव्याणि सम्प्रोक्ष पूजोपकरणानि सम्प्रोक्ष देवमण्डपानि सम्प्रोक्ष देवं सम्प्रोक्ष यजमानस्य आत्मानं सम्प्रोक्ष ಒಂದು ಬಟ್ಟಲು ಕಳೆದ ಕೊಡಲೇ ಇಲ್ಲ ಅವನು ಇನ್ನು ಒಂದು ನೀರಲ್ಲಿ ಅದ್ಕೊಂಡು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ ಯಜಮಾನಸ್ಯ ಆತ್ಮಾನಂ ಸಂಪ್ರೋಕ್ಷ ಅವನಲ್ಲಿ ನಿಂತು ಹಾಕ್ಬಿಡಿ ಶೇಷ ಜಲಂ ವಿಸೃಜ್ಯ ಆದೌ ನಿರ್ವಿಘ್ನೇನ ಸಮಾಪ್ತ್ಯರ್ಥಂ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಮಹಾಗಣಪತಿ. ನನ್ನ ಗಂಡನಿಗೆ ಒಂಥರ ಚಿನ್ನದ ಅಲರ್ಜಿ ಇದೆ. ನನಗೆ ಎಷ್ಟು ಒಡವೆಗಳು ಅಂದರೆ ಗೋಲ್ಡ್ ಇಷ್ಟನೋ ನನ್ನ ಪುನೀತ್ಗೆ ಅಷ್ಟೇ ಇಷ್ಟ ಇಲ್ಲ. ಸೊ ಅವ್ರಿಗೆ ಫೈನಲಿ ಒಂದು ಚೈನ್, ಅಂದರೆ ಅವ್ರ ಚೈನ್ ಅಂತೂ ಅಡ ಇಟ್ಟಿದ್ದೀವಿ, ನೀವು ನೋಡೇ ಇರ್ತೀರಾ. ಬಟ್ ಇದು ಸಿಂಬಾದು ಚೈನ್ ಅವ್ರಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಇವಾಗ ಪೂಜೆಗೆ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಆ ದೇವರ ಆರಾಧನೆ ಮಾಡಿ ಪೂಜೆನ ಮಾಡ್ತಾಯಿದ್ದೀವಿ. ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಮಾಲಿಕಾರೋಣಸ್ತಮಸ್ತು ಸುಪ್ರತಿಷ್ಠಿತಮಸ್ತು ಸೂರ್ಯ ನಮಸ್ಕಾರ ಮಾಡಿ ಒಳ್ಳೆ ಆರೋಗ್ಯಕ್ಕಾಗಿ. ಈಗ ಆರೋಗ್ಯ ಕೊಡುವ ಸೂರ್ಯ ಗ್ರಹ ನಾವಿದ್ರೆ ಸ್ಕಿನ್ ಅಲರ್ಜಿಗಳು ಹಾಕೊಳ್ತಾ ಇರ್ತೀರ ಅಂತದೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ಕೊಳ್ಳಿ. ಮನೆಗಿನ ಕಟ್ಟಬೇಕಾದ್ರೆ ಸಣ್ಣ ಪುಟ್ಟ ನಾನು ಉಪಯೋಗಿತ ನೀವು ಮಾಡಿಲ್ಲ ಶನೈಶ್ಚರ ಗ್ರಹಂ ಧ್ಯಾಯಾಮಿ ಆವಾಹನ. ಆದ್ಮೇಲೆ ಯಾವ ಗ್ರಹ? ಗುರುಗಳಿಂದ ಏನು ಕಲಿತೀವಿ? ವಿದ್ಯೆ ಕಲಿತೀವಿ ಅಲ್ವಾ? ಆಮೇಲೆ ಗುರುಗ್ರಹ ಆದ್ಮೇಲೆ ಯಾವ ಗ್ರಹ? ಶುಕ್ರ ಗ್ರಹ ಏನು ಕೊಡುತ್ತೆ? ಹೆಗಲೇ ಇರ್ತಾನೆ, ಕಣ್ಣೀರಲ್ಲಿ ಕೈ ತೋರಿಸ್ತಾನೆ ಅಂತ ಹೇಳ್ತಾರೆ. ಅವ್ನು ಕಷ್ಟ ಕೊಡಲ್ಲ, ನಮಗೆ ಚೆನ್ನಾಗಿ ಪಾಠವನ್ನು ಮಾಡ್ತಾನೆ. ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಹೇಳಿದ ಸೂರ್ಯಗ್ರಹಸ್ಯ ನೈಋತ್ಯ ದಿಗ್ಭಾಗೆ ಶುಭಕಾರ್ಯಕಲೆ ಮಾಸದಾಮ್ಯತ್ಯೋಭಿಮೋದಮೂರು ವಸ್ವಃ ರಾಹುಗ್ರಹಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ರಾಹವೇ ನಮಃ ಇದಮಾ ನಕ್ಷತ್ರದೇವತಂ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅತ ತ್ರಿಮೂರ್ತಿ ದೇವತಾ ಆವಾಹನಾಕ್ಯಂ ಕರ್ಮ ಕರಿಷ್ಯ ಸಪತ್ನಿ ಸಮೇತ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಆಯ್ತಾ? ಬ್ರಹ್ಮನಿಂದ ಯಾರು ಗೊತ್ತಲ್ವಾ? ಯಾರು ಬ್ರಹ್ಮನಿಂದ ಯಾರು ಸರ್? ವಿಷ್ಣು ಹೆಂಡತಿ, ಶಿವನ ಹೆಂಡತಿ, ನಿಮ್ಮ ಹೆಂಡತಿ ಹೆಸರು ಎಂತಲ್ವಾ? ಪ್ರಾರ್ಥನೆ ಮಾಡಿ. ಓಂ ವಾಗ್ದೇವ್ಯೇ ಚ ವಿದ್ಮಹೇ ಬ್ರಹ್ಮಪತ್ನೇ ಚ ಧೀಮಹಿ ಬ್ರಹ್ಮ ವಿಷ್ಣು ಮಹೇಶ್ವರ ಆರ್ಗ್ಯದರ್ಶಾಮತರುಣಾಚಂದಾಂಸೇ ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೀಂ ಕಿಲಕಂ ಆವಾಹಿತ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನ ಸಿದ್ಧ್ಯರ್ಥೆ ಜಪೇ ಯೋಗಃ. ಓಂ ರಾಮಂದುಸ್ತಾಭ್ಯಾಂ ನಮಃ ಹ್ರೀಂ ತರ್ಜನೇಭ್ಯಾಂ ನಮಃ ಓಂ ಮಧ್ಯಮಾಭ್ಯಾಂ ನಮಃ त्रैमरानिकाभ्यां नमः ओं कनिष्ठिकाभ्यां नमः व्राहाः करतलकरपुष्टाभ्यां नमः ओं रामप्रियाय नमः ह्रीं चिरसे स्वाहं ह्रौं शिखाय औषधं ह्रैं कवचाय ह्रौं नेत्रत्रय औषधं राहाः त्रायपडु भूर्भोत्पुरं विदधिबन्धः ध्यानं रक्तान्नो वरदो भव यजमानस्य मनसोविष्ट प्रार्थना वरदो भव. ध्रुवन्ते राजावराय नमः हृदयं पूजयामि सत्यकामाय नमः पार्श्वं पूजयामि सत्येष्टाय नमः कृष्णदेवं पूजयामि सत्यपरायणाय नमः चम्पकास्त्रं समर्पयामि सत्यविभवाय नमः चम्पकास्त्रं समर्पयामि सत्यसङ्कल्पाय नमः बिल्वपत्रं समर्पयामि. महादेवाय नमः हरशम्भो महादेव विश्वेशा परवल्लभा शिवशङ्कर सर्वात्मं ನಂಜುಂಡೇಶ್ವರ ನಮೋಸ್ತುತೇ ಚಾಮುಂಡೇಶ್ವರ ದೇವಿ ದೇವತಾಭ್ಯೋ ನಮಃ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ದಿಮ್ಮೆ ದಿಮ್ಮೆ ದಿನ್ ದಿಮ್ಮೆ ದಿನ್ ದಿಮ್ಮೆ ದಿನ್ ದಿಮ್ಮೆ ದುಂದೇನ ಪಾಲಯಮ. ಯಾಕೆ ಮಹಾಲಕ್ಷ್ಮಿ ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ತಗೊಳ್ಳಿ ಇದನ್ನ ಬೇಡ, ಆ ವಿಳೆದೆಲ್ಲ ಮುಂದೆ ಇಟ್ಕೊಂಡು ದೇವ್ರ ಮುಂದೆ ಇಟ್ಟು ತನ್ನೋ ಲಕ್ಷ್ಮೀ ಪ್ರಚೋದಯಾತು. ओम ओम प्रकृत्ये महां विकृत्ये ओम विद्याये ओम सर्वभूत हितप्रदाये ओम श्रद्धाये नमः विभूत्ये ओम सुरभ्ये ओम परमात्मिकाये ओम वाचे ओम पद्मालयाये ओम पद्माये ओम शुचये ओम स्वाहाये नमः सुधाये ओम धन्याये ओम हिरण्मये ओम सिंहे ओम दैत्ये नमः सर्वोपद्रव निवारण्ये नमः नवदुर्गाये नमः काल्ये ओम ब्रह्मा विष्णुशिवात्मकाय ओम विकालज्ञान संपन्नाय नमः भुवनेश्वर्ये नमः ओम इच्छाशक्त्यै नमः ज्ञानशक्त्यै नमः क्रियाशक्त्यै नमः महाकाली महालक्ष्मी महासरस्वती.
ಅದ ನೈವೇದ್ಯಾರ್ಥ ಪ್ರಸಾದ ತೋರಿಸಲಾಗಿ ನಿಮ್ಮ ಭಕ್ತಲ್ಲಿದೆ ಹೀಗೆ ಓಂ ಪ್ರಾಣಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಓಂ ಸಚ್ಚಿದಾನಂದ ಬ್ರಹ್ಮಣೇ ಸ್ವಾಹ ಆವಾಹಿತ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಕಾಲೇ ಸವಾದಕ್ಷ ನೈವೇದ್ಯಂ ನೈವೇದಯಾಮಿ ಹಣ್ಣನ್ನೆಲ್ಲ ಉದುರಿಸಿ ಸರ್ ಕದಲಿ ಫಲ ನೈವೇದ್ಯಂ ನೈವೇದಯಾಮಿ ದ್ರಾಕ್ಷಾ ಫಲ ನೈವೇದ್ಯಂ ನೈವೇದಯಾಮಿ नमस्करोमि जय इंदिरारमण गोविंद ओम यो वेदांतोस्कर प्रोक्तो वेदांत तापसुनवः रायनां प्रभु आदेव शरणागतवत्सल अन्यथा शरणं त्वमेव शरणं मम तस्मात् कारणस्य भावेन रक्ष रक्ष जनार्दन आत्मप्रदक्षिण नमस्कारान् समर्पयामि देवरत्राकुडि देवतारक्षां धारयामि नमस्करोमि अनया पूजया आवाहित महालक्ष्मी समेत सत्यनारायण स्वामी पूजा विधानेन यजमान् केट्टो मूर्सले नीराकि अनया पूजया आवाहित महालक्ष्मी समेत सत्यनारायण स्वामी पूजा देवता सुप्रीता सुसन्न ವ್ರತದ ಕಥೆ ಆರಂಭ ಯಾರು ಗಲಾಟೆ ಮಾಡಬಾರ್ದು ಸುತಂ ಹರತಿ ಪಾಪಾನಿ ಅಂತ ಹೇಳ್ತೀವಿ ಸುತಂ ಹರತಿ ಪಾಪಾನಿ ಅಂತ ಹೇಳಿದ್ರೆ ಎಲ್ಲಿ ವೇದ ಮಂತ್ರಗಳು ಎಲ್ಲಿ ಪುರಾಣಗಳು ನಡೀತಾ ಇರುತ್ತೋ ಅದನ್ನ ಕೇಳಿದ್ರು ಕೂಡ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ಸತ್ಯನಾರಾಯಣ ಸ್ವಾಮಿ ವ್ರತದ ಕಥೆಯನ್ನ ಶ್ರದ್ಧೆ ಭಕ್ತಿಯಿಂದ ಕೇಳಿದ್ರೆ ಈ ಪೂಜೆಯನ್ನು ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರು ಗಲಾಟೆ ಮಾಡ್ದೇನೆ ನಿಮ್ಮ ನಿಮ್ಮ ಕಥೆಗಳನ್ನ ಬಿಟ್ಟು ಆ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನ ಕೇಳಬೇಕು ಅಂತ ಹೇಳ್ಕೊತೀವಿ ಹಾಗಾಗಿ ಈ ಸತ್ಯನಾರಾಯಣ ಸ್ವಾಮಿ ವ್ರತದ ಕಥೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರೆ 5 ಅಧ್ಯಾಯಗಳನ್ನ ಮಾಡಿದ್ದು ಯಾವ ರೀತಿ ಅಂತ ಹೇಳಿದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಯಾರು ಮೊದಲು ಶುರು ಮಾಡಿದ್ರು ಯಾವುದಕ್ಕೋಸ್ಕರ ಆರಂಭ ಮಾಡಿದ್ರು ಹಾಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ನಾವು ಮಾಡಿದ್ರೆ ಏನೆಲ್ಲ ಫಲಗಳನ್ನ ನಾವು ಪಡಿತೀವಿ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡಿ ನಿರ್ಲಕ್ಷ್ಯಗಳನ್ನ ಮಾಡಿದ್ರೆ ಏನೆಲ್ಲ ಆಗ್ತದೆ ಈ ಸತ್ಯನಾರಾಯಣ ಸ್ವಾಮಿಯ ತೀರ್ಥ ಪ್ರಸಾದವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂತ ನಮ್ಗೆ 5 ಅಧ್ಯಾಯಗಳನ್ನ ಮಾಡಿ ತಿಳಿಸಿರುವಂಥದ್ದು ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ವ್ರತದ ಮೊದಲನೇ ಕಥೆಯ ವ್ರತದ ಆರಂಭ ಆಗ್ತದೆ ಎಲ್ಲ ಶ್ರದ್ಧೆ ಭಕ್ತಿಯಿಂದ ಹೇಳುವಂಥದ್ದು ಏನಂತ ಹೇಳಿದ್ರೆ ನಿಮಗೆ ಓದಬೇಕಾ ಹೇಳ್ಬೇಕಾ ಕಥೆ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ ಸರಸ್ವತೀ ನಮಸ್ತಭ್ಯಂ ವರದೆ ಕಾಮರೂಪಿಣೀಂ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸತ್ಯನಾರಾಯಣ ಸ್ವಾಮಿಯ ಮೊದಲನೇ ಅಧ್ಯಾಯ ಪ್ರಥಮೋಧ್ಯಾಯ ಏನಂತ ಹೇಳಿದ್ರೆ ನಮಗೆ 7 ಕಾಂಡಗಳಿರುವಂಥದ್ದು 7 ಕಾಂಡದಲ್ಲಿ ಒಂದು ಕಾಂಡ ಬಂದು ರೇವಾಕಾಂಡ ಅಂತ ಕರಿತೀವಿ ಆ ರೇವಾಕಾಂಡದಲ್ಲಿ ಒಂದು ಪುರಾಣ ಇರುವಂಥದ್ದು ಅದರ ಹೆಸರು ಸ್ಕಾಂದ ಪುರಾಣ ಅಂತ ಕರೆಯುವಂಥದ್ದು ಆ ಸ್ಕಾಂದ ಪುರಾಣದಲ್ಲಿ ಈ ಸತ್ಯನಾರಾಯಣ ಸ್ವಾಮಿಯ ಚರಿತ್ರೆ ನಮಗೆ ದೊರಕಿರುವಂಥದ್ದು ಏನಂತ ಹೇಳಿದ್ರೆ ಈಗಲೂ ಕೂಡ ನಮ್ಮ ಉತ್ತರ ಭಾರತದಲ್ಲಿ ಅಯೋಧ್ಯೆ ಸಮೀಪದಲ್ಲಿ ನೈಮಿಷಾರಣ್ಯ ಅಂತ ಇರುವಂಥದ್ದು ಆ ನೈಮಿಷಾರಣ್ಯದಲ್ಲಿ ಆಗಿನ ಕಾಲದ ಸೂತ ಮಹಾಮುನಿಗಳು ಸೂತ ಪುರಾಣಿಕರು ಹೇಳ್ತೀವಿ ಋಷಿಮುನಿಗಳಿದ್ರು ಅವರಿಗೆ ಶಿಷ್ಯಂದ್ರುಗಳಿದ್ರು ಅವ್ರನ್ನ ಶೌನಕಾದಿಗಳು ಅಂತ ಕರೀತಾ ಇದ್ರು ಆ ಶೌನಕಾದಿಗಳೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಮಾನವರ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂತ ಹೇಳಿ ನಾನಾ ವಿಧವಾದಂಥ ಪೂಜೆ ಯಾಗಗಳನ್ನೆಲ್ಲ ಮಾಡ್ತಾ ಇದ್ರು ಆದ್ರೂ ಕೂಡ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಮಾನವರ ಕಷ್ಟಗಳ ನಿವಾರಣೆ ಆಗ್ತಾ ಇರಲಿಲ್ಲ ಹಾಗಾಗಿ ಏನ್ ಮಾಡೋದು ಜನಗಳ ಕಷ್ಟವನ್ನು ನಾವು ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವ್ರ ಗುರುಗಳಾಗಿರ್ತಕ್ಕಂಥ ಸೂತ ಪುರಾಣಿಕರ ಹತ್ರ ಹೋಗಿ ಪ್ರಶ್ನೆಯನ್ನು ಇರ್ತಾರೆ ಅವ್ರಿಗೆ ಹೇಳ್ತಾರೆ ಗುರುಗಳೇ ಈ ರೀತಿ ಏನೇ ಮಾಡಿದ್ರು ಜನಗಳ ಕಷ್ಟಗಳನ್ನ ನಾವು ನಿವಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಹೇಳ್ತಾರೆ ಮನಸ್ಸಿನಲ್ಲೇ ಅವ್ರಿಗೆ ಸಂತೋಷ ಉಂಟಾಯಿತು ಏನಂತ ಹೇಳಿದ್ರೆ ಒಂದು ಸಣ್ಣ ವಯಸ್ಸಿನಲ್ಲೇ ಲೋಕ ಕಲ್ಯಾಣಾತ್ಮಕವಾಗಿ ಎಂಥ ಚಿಂತನೆಯಿಂದ ಇವರು ಮಾಡ್ತಾ ಇದ್ದಾರೆ ಇದಕ್ಕೆ ನಾನೊಂದು ಕಷ್ಟ ಸಮಾಧಾನವನ್ನು ನಾನು ಹೇಳ್ತೀನಿ ಅಂತ ಮುಂದುವರಿಸ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ನೀವು ನನ್ನನ್ನ ಯಾವ ರೀತಿ ಒಂದು ಕೇಳ್ತಾ ಇದ್ರು ಅದೇ ರೀತಿ ನಾರದರು ಕೂಡ ವೈಕುಂಠದಲ್ಲಿ ಮಹಾವಿಷ್ಣುವನ್ನ ಇದೇ ಪ್ರಶ್ನೆಯನ್ನು ಮಾಡಿದ್ರು ಆ ಮಹಾವಿಷ್ಣು ನಾರದರಿಗೆ ಯಾವುದನ್ನು ಹೇಳಿದರೋ ಅದನ್ನ ನಾನು ಹಾಗೆ ತಿಳಿಸ್ತೀನಿ ಎಲ್ಲರೂ ಸಾವಧಾನ ಚಿತ್ತರಾಗಿ ಕೇಳಿರಿ ಅಂತ ಕಥೆಯನ್ನ ಮುಂದುವರಿಸ್ತಾರೆ ಯಾರು ಸೂತ ಪ್ರಾಣಿಗಳು ಏನಂತ ಹೇಳಿದ್ರೆ ತ್ರಿಲೋಕ ಸಂಚಾರಗಳು ಅಂತ ಕರಿತೀವಿ ಯಾರನ್ನ ನಾರದರು ಮೂರು ಲೋಕಗಳನ್ನ ಸುತ್ತುವವರು ಆಕಾಶ ಲೋಕ ಪಾತಾಳ ಲೋಕ ಭೂಲೋಕ 3 ಲೋಕ ಅದಕ್ಕೆ ಅವ್ರನ್ನ ತ್ರಿಲೋಕ ಸಂಚಾರಗಳು ಅಂತ ಕರೆಯುವಂಥದ್ದು ಎಲ್ಲ ಲೋಕವನ್ನು ಸಂಚಾರ ಮಾಡಿ ಕೊನೆಯದಾಗಿ ಕಲಿಯುಗಕ್ಕೆ ಇವರು ಭೂಲೋಕಕ್ಕೆ ನಾರದರು ಬರ್ತಾರೆ ಅಲ್ಲಿ ಬಂದು ನೋಡಿದಾಗ ಎಲ್ಲ ಮಾನವರು ತಮ್ಮ ಪೂರ್ವಾದಂತಹ ಕರ್ಮ ಫಲಗಳಿಂದ ದಹಿಸಲ್ಪಡ್ತಾ ಇರ್ತಾರೆ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಒಬ್ಬರ ಮನೆಯಲ್ಲಿ ಸಾಲದ ಬಾಧೆ ಇರ್ಬೋದು ಕೆಲವರ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇರ್ಬೋದು ಕೆಲವರ ಮನೆಯಲ್ಲಿ ಬೇಗ ಸಾವನ್ನಪ್ಪುವಂಥದ್ದು ಆಗಿರ್ಬೋದು ಅಂತಂತ ನಾನಾ ರೀತಿ ಕಷ್ಟಗಳಿಂದ ಅವರು ಅನುಭವಿಸ್ತಾ ಇರ್ತಾರೆ ಅದನ್ನು ನೋಡಿ ಈ ಮಾನವರ ಕಷ್ಟವನ್ನು ಯಾವ ರೀತಿ ಪರಿಹಾರ ಮಾಡೋದು ನಾನು ಸಾಮಾನ್ಯ ನಾರದ ನಾನು ಆ ಭಗವಂತನ ಮೊರೆ ಹೋಗ್ಬೇಕು ಅಂತ
ಹೇಳಿ ವೈಕುಂಠದ ಕಡೆ ಪ್ರಯಾಣವನ್ನ ಮುಂದುವರಿಸ್ತಾರೆ. ಯಾರು? ನಾರದ ಮಹಾಮುನಿಗಳು ವೈಕುಂಠದ ಕಡೆ ಇದು ಪ್ರಯಾಣವನ್ನು ಮುಂದುವರಿಸ್ತಾರೆ. ನಾರಾಯಣ ನಾರಾಯಣ ಎಂದು ನಾಮಸ್ಮರಣೆ ಮಾಡಿ ಅಲ್ಲಿ ಹೋದಾಗ ಅಲ್ಲಿ ಸಪ್ತದ್ವಾರಗಳಿರುವಂಥದ್ದು. ಈಗ ಯಾವ ರೀತಿ ತಿರುಪತಿಯಲ್ಲಿ 7 ಬಾಗಿಲಿದೆಯೋ ಅದೇ ರೀತಿಯಲ್ಲಿ ಸಪ್ತದ್ವಾರಗಳಿತ್ತು ವೈಕುಂಠದಲ್ಲಿ. ಅದನ್ನ ದಾಟಿ ಹೋದಾಗ ಅಲ್ಲಿ ಜಯಾದಿದೇವಿತರ ಮುಂದೆ ಅವರಿಗೆ ನಮಸ್ಕಾರ ಮಾಡಿ ಹೊರಗಡೆ ತೆರಳಿದಾಗ ಅಲ್ಲಿ ಕ್ಷೀರ ಸಮುದ್ರ ಇರುವಂಥದ್ದು ವೈಕುಂಠದಲ್ಲಿ. ಏನು ಕ್ಷೀರ ಸಮುದ್ರ ಅಂತ ಹೇಳಿದ್ರೆ ಹಾಲಿನ ಸಮುದ್ರ. ಹಾಲಿನ ಸಮುದ್ರದ ಮಧ್ಯದಲ್ಲಿ ಸರ್ಪದ ಹಾಸಿಗೆ ಮೇಲೆ ಮಹಾವಿಷ್ಣು ತಲೆಯ ಕೆಳಗೆ ಕೈಯನ್ನು ಕೊಟ್ಕೊಂಡು ಮಲಗಿರುವಂಥದ್ದು, ಮಹಾವಿಷ್ಣುವಿನ ಕಾಲನ್ನು ಹೊತ್ತುತ್ತಾ ಇರುವಂಥದ್ದು. ಅದನ್ನು ನೋಡಿ ಈ ನಾರದರು ಸ್ತೋತ್ರ ಮಾಡಲು ಉಪಕ್ರಮಿಸ್ತಾರೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲ ನಯನಂ ಯೋಗಿ ವೃದ್ಧಾನಂ ವಂದೇ ವಿಷ್ಣು ಭವ ಭಯ ಹರಂ ಸರ್ವಲೋಕೈಕನಾಥಂ ಅಂತ ಕೇಳಿದಾಗ ಈ ಮಹಾವಿಷ್ಣು ಎಚ್ಚೆತ್ತವರು ಆಗ್ತಾರೆ, ನೋಡ್ತಾರೆ. ನಾರದ ಮಹಾಮುನಿಗಳು ಬಂದು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಕೇಳ್ತಾರೆ, ಏನು ನಾರದ ಮಹಾಮುನಿಗಳು ಏನು ವಿಚಾರ ಇಲ್ಲದೆ ವೈಕುಂಠ ತನಕ ಬರುವಂತವರೆಲ್ಲ ಅಲ್ಲಿ ಬಂದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದಾಗ ಇವರು ಹೇಳ್ತಾರೆ, ನಾರದರು, ಸ್ವಾಮಿ, ಈ ಭೂಲೋಕದಲ್ಲಿ ಯಾವುದೇ ಒಂದು ಬ್ರಹ್ಮಾಂಡದಲ್ಲಿ ಒಂದು ಅಣಕಣದಲ್ಲೂ ಕೂಡ ನಿನ್ನ ಒಂದು ಆಜ್ಞೆಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಇಲ್ಲಿ ನಾನು ಯಾಕೆ ಬಂದಿದ್ದೀನಿ ಅಂತಲೂ ಕೂಡ ನಿಮ್ಗೆ ಗೊತ್ತು. ಆದರೂ ಕೂಡ ನನ್ನ ಪ್ರಶ್ನೆ ಮಾಡ್ತಾ ಇದೆಯಾ ತಂದೆ, ಏನ್ ವಿಚಾರ ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಎಲ್ಲ ಮಾನವರು ನಿನ್ನ ಭಕ್ತವತ್ಸಲ ಅಂತ ಕರೀತಾರೆ. ಭಕ್ತರಿಂದಲೇ ನಿನಗೆ ಭಕ್ತವತ್ಸಲ ಅಂತ ಬಿರುದು ಸಿಕ್ಕಿರ್ಬೇಕಾದ್ರೆ ಭಕ್ತರೆಲ್ಲರೂ ಅಲ್ಲಿ ಪ್ರತಿನಿತ್ಯವೂ ನರಕವನ್ನು ನೋಡ್ತಾ ಇದ್ರೆ ನೀನು ಸುಖವಾಗಿ ಇಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ ತಂದೆ ಅಂತ ಕೇಳಿದಾಗ ಈ ಮಹಾವಿಷ್ಣು ಮುಗುಳ್ನಗೆಯನ್ನು ಬೇರೆ ಹೇಳ್ತಾರಂತೆ, ನಾರದರೆ ಅದು ನಾನು ಕೊಟ್ಟಿರ್ತಕ್ಕಂಥ ಶಾಪಗಳಲ್ಲ, ಅವರವರ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಅವರು ಜಯಿಸಲ್ಪಡ್ತಾ ಇರುವಂಥದ್ದು ಅಂತ ಹೇಳ್ತಾರೆ. ಏನಂತ ಹೇಳಿದ್ರೆ, ಮನುಷ್ಯನಿಗೆ 7 ಜನ್ಮಗಳಿರುತ್ತಂತೆ. ಈ ಜನ್ಮದಲ್ಲಿ ನಾವೆಲ್ಲ ಒಳ್ಳೆ ಕೆಲಸಗಳು ಮಾಡ್ಕೊಂಡಿದ್ರು ಕೂಡ ಸಣ್ಣ ಪುಟ್ಟ ತಾಪತ್ರಯಕ್ಕೆ ನಾವು ಒಳಗಾಗ್ತಾ ಇರ್ತೀವಿ. ಅದೆಲ್ಲ ಪೂರ್ವ ಜನ್ಮದ ಕರ್ಮ ಅಂತ ಹೇಳ್ತಾರೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧೇಯತ ಅಂತ ಹೇಳ್ತಾರೆ. ಹಾಗಾಗಿ ಅವರು ಮಾಡಿರ್ತಕ್ಕಂಥ ಕರ್ಮಗಳಿಂದ ಈ ಜನ್ಮದಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ, ನಾನು ಕೊಟ್ಟಿರ್ತಕ್ಕಂಥ ಶಾಪಗಳಲ್ಲ ಅಂತ ಹೇಳಿದಾಗ ನಾರದರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ, ಅವ್ರ ಜೀವನ ಅಷ್ಟೇನ ಹಾಗಾದ್ರೆ ನೀನೇ ಏನಾದರೂ ಪರಿಹಾರ ತೋರಿಸು ಅಂತ ಹೇಳಿದಾಗ ಈ ಮಹಾವಿಷ್ಣು ಹೇಳ್ತಾರೆ, ನೋಡು, ಕಲಿಯುಗದಲ್ಲಿ ಒಂದು ಸತ್ಯನಾರಾಯಣ ಎಂದು ಕರೆಯಲ್ಪಡುವ ನನ್ನ ವ್ರತ ಉಂಟು. ಇದನ್ನು ಯಾರು ಶ್ರದ್ಧೆ ಭಕ್ತಿಯಿಂದ ಶುಚಿರ್ಭೂತರಾಗಿ ಮಾಡ್ತಾರೋ ಅವರು ಎಲ್ಲಾ ಫಲಗಳಿಂದ ಎಲ್ಲಾ ಕಷ್ಟಗಳಿಂದ ವಿಮುಕ್ತರಾಗ್ತಾರೆ ಅಂತ ಹೇಳಿದಾಗ ಈ ನಾರದರು ನಾರದರ ತರ ತಕ್ಷಣ ಕೇಳಿಸ್ಕೊಂಡ್ಬಂದು ಕಲಿಯುಗ ಕೇಳಬಿಡ್ಲಿಲ್ಲ. ಮತ್ತೆ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ, ನೀವೇನು ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಹೇಳ್ತಾ ಇದ್ದೀರಾ, ಇದನ್ನ ಯಾವ ರೀತಿ ಮಾಡೋದು, ಎಷ್ಟು ದಿನ ಮಾಡೋದು, ಎಲ್ಲಿ ಆಚರಣೆ ಮಾಡಬೇಕು, ಎಲ್ಲವನ್ನು ವಿಸ್ತಾರವಾಗಿ ನಮಗೆ ತಿಳಿಸಿ ಅಂತ ನಾರದ ಮಹಾಮುನಿಗಳು ಮತ್ತೆ ಪ್ರಶ್ನೆಯನ್ನು ಮಾಡಿದಾಗ ಆ ಸುತ್ತ ಪ್ರಾಣಿಗಳು ಮಹಾವಿಷ್ಣು ನುಡಿತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇದು ಸತ್ಯನಾರಾಯಣನೆಂದು ಕರೆಯಲ್ಪಡುವ ವ್ರತ ಮನುಷ್ಯರಿಗೆ ಯಾವಾಗ ಅಪೇಕ್ಷೆ ಉಂಟಾಗುವುದೋ ಆ ಸಮಯದಲ್ಲಿ ವ್ರತವನ್ನು ಮಾಡಬಹುದು ಅಂತ ಹೇಳ್ತಾರೆ. ನೀವು ಒಂದು ಗಣಪತಿ ಹಬ್ಬ ಮಾಡಬೇಕು ಅಂದ್ರೆ ಯಾವ ಮಾಸದಲ್ಲಿ ಮಾಡ್ತೀರಾ? ಭಾದ್ರಪದ ಮಾಸದಲ್ಲಿ ಮಾಡ್ತಾರೆ. ಅದೇ ಒಂದು ವರಮಹಾಲಕ್ಷ್ಮಿ ಮಾಡಬೇಕು ಅಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಆದ್ರೆ ಸತ್ಯನಾರಾಯಣ ಸ್ವಾಮಿಗೆ ಕಾಲನೇ ಇರುವಂತೆ. ಯಾವುದೇ ಅಮಾವಾಸ್ಯೆ, ಹುಣ್ಣಿಮೆ, ಶನಿವಾರ, ಭಾನುವಾರ, ಹಗಲು ರಾತ್ರಿ ಏನು ನೋಡದೆ ಶುಚಿರ್ಭೂತರಾಗಿ ಮನುಷ್ಯರಿಗೆ ಯಾವಾಗ ಮನಸ್ಸಿನಲ್ಲಿ ಆ ವ್ರತವನ್ನು ಮಾಡಬೇಕು ಅಂತ ಅಪೇಕ್ಷೆ ಉಂಟಾಗುತ್ತೋ ಆ ಕ್ಷಣದಲ್ಲಿ ಮಾಡಬಹುದು ಅಂತ ಹೇಳ್ತಾರೆ. ಕಾಲವಿಲ್ಲ ಸತ್ಯನಾರಾಯಣ ಸ್ವಾಮಿಗೆ ಅಂತ ಹೇಳ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನದಿ ತೀರದಲ್ಲಿ ಮಾಡಿದ್ರೆ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಇಲ್ಲ ದೇವಾಲಯ, ಇಲ್ಲ ನಮ್ಮ ಸ್ವಗೃಹದಲ್ಲಾದರೂ ವ್ರತವನ್ನು ಆಚರಣೆ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಎಷ್ಟು ಕಾಲವನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಂಡಲ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದು ಮಂಡಲ ಅಂತ ಹೇಳಿದ್ರೆ 48ಗಳ ಕಾಲ. ಏನಂತ ಹೇಳಿದ್ರೆ 4 ವರ್ಷ ಸತತವಾಗಿ ವ್ರತವನ್ನು ಆಚರಣೆಯನ್ನ ಮಾಡಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನಕ್ಕೆ 4 ವರ್ಷ ಅಂತ ಹೇಳಿದ್ರೆ ಒಂದು ಪ್ರತಿ ತಿಂಗಳು ಮಾಡಬೇಕು ಅಂತ ಇರುವಂಥದ್ದು 4 ವರ್ಷ. ಒಂದು ಮಂಡಲಕ್ಕೆ 48ಗಳ ಕಾಲ, ಒಂದು ವರ್ಷಕ್ಕೆ 12 ಮಾಸ, ಅಲ್ಲಿಗೆ 4 ವರ್ಷಕ್ಕೆ 48 ತಿಂಗಳಾಯಿತು. ಪ್ರತಿ ತಿಂಗಳು ಮಾಡಬೇಕು ಅಂತ ನಮ್ಗೆ ಮಾಡೋಕ್ಕಾಗಲ್ಲ ಅಂತೇಳಿ ವರ್ಷಕ್ಕೊಂದ್ಸಲಿ ಮಾಡಿ ಸುಮ್ಮನೆ ಆಗ್ತೀವಿ. ಅದು ಇರುವಂಥದ್ದು ಪ್ರತಿ ತಿಂಗಳು ಮಾಡಬೇಕು ಅಂತ 4 ವರ್ಷ ಮಾಡಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಸತ್ಯನಾರಾಯಣ ಸ್ವಾಮಿಗೆ ಏನನ್ನ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಸಭಾದ ಪಕ್ಷವನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ. ಸಭಾದ ಪಕ್ಷ ಅಂತ ಹೇಳಿದ್ರೆ ನೀವು ಮಾಡಿಸಿರ್ತಕ್ಕಂಥ ಈ ಸಜ್ಜಿಗೆಯನ್ನ ಸಭಾದ ಪಕ್ಷ ಅಂತ ಹೇಳ್ತೀವಿ. ಮನುಷ್ಯರಿಗೆ ಇದನ್ನು ಕೂಡ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ, ಗೋಧಿ ಹಿಟ್ಟಿನ ಮಿಶ್ರಿತವಾದ ತಂಬಿಟ್ಟನಾದರೂ ಇಟ್ಟು ಆ ಸತ್ಯನಾರಾಯಣ ಸ್ವಾಮಿಗೆ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಈ ವ್ರತವನ್ನ ಸತತವಾಗಿ ಈ ರೀತಿ ಆಚರಣೆಯನ್ನು ಮಾಡಿ ಬಂದು ಬಾಂಧವರೆಲ್ಲರನ್ನು ಕರೆಸಿ ಆ ಸತ್ಯನಾರಾಯಣ ಸ್ವಾಮಿಯ ವ್ರತದ ಬಗ್ಗೆ ಬ್ರಾಹ್ಮಣರಿಗೆ ಫಲದಕ್ಷಿಣೆಗಳನ್ನು ಕೊಟ್ಟು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಸಿ ಅವರಿಂದ ಈ ವ್ರತವನ್ನು ಕೇಳಿ ಎಲ್ಲರಿಗೂ ಭೋಜನವನ್ನು ಮಾಡಿಸಿ ಕೊನೆಯಲ್ಲಿ ತಾವು ಭೋಜನವನ್ನು ಮಾಡಿದರೆ ಪೂರ್ಣ
ಫಲ ಪ್ರಾಪ್ತಿಯಾಗುವುದು ಅಂತ ಮೊದಲನೇ ಅಧ್ಯಾಯದಲ್ಲಿ ಸೂಕ್ತ ಇದು ಮಹಾವಿಷ್ಣು ನಾರದರಿಗೆ ತಿಳಿಸಿದವರಿಗೆ ಇಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳಿದ್ದಾರೆ ಎಂಬುದಕ್ಕೆ ಮೊದಲನೇ ಅಧ್ಯಾಯ ಸಮಾಪ್ತಿಯಾಯಿತು. ಸತ್ಯ ಸಂತು ಯಜಮಾನಸ್ಯ ರಾಮಾಹ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಥಮೋಧ್ಯಾಯಂಗಪುಸನ್ನಾನಿಕೇಣ ನೈವೇದ್ಯಂ ನೈವೇದಯಾಮಿ ಅಥ ಮಂಗಳ ನೀರಾಜನಮಹಂ ಕರಿಷ್ಯೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಒಂದು ಭಾಗವತರನ್ನು ಕರೆಸಿ ಆ ಸತ್ಯನಾರಾಯಣ ಸ್ವಾಮಿ ವ್ರತದ ಅವರಿಗೆ ಬ್ರಾಹ್ಮಣರಿಗೆ ಫಲಲಕ್ಷ್ಮಿಗಳನ್ನು ಕರೆದ್ರೆ ವೈಕುಂಠ ಕೇಳಿಸ್ಬೇಕು. ನಿಮ್ಗೆ ಕೂಗ್ತಾರ ನನಗೆ ಕೇಳಿಸ್ತಾ ಇಲ್ಲ. ಅದೇ ರೀತಿ ಸತ್ಯನಾರಾಯಣ ನಾರಾಯಣ ಸ್ವಾಮಿ ವ್ರತವನ್ನ ಯಾರು ಮೊದಲು ಆರಂಭ ಮಾಡೋದು ತಿಳಿಸಿ ಅಂತ ಗುರುಗಳನ್ನ ಕೇಳಿದಾಗ ಸೂತ ಪ್ರಾಣಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಆ ಪೂಜೆ ಆಗುವ ನಮೋ ವೈ ಶ್ರವಣಾಯ ಕುರ್ಮಹೇ ತಮೇ ಕಾಮಾನ್ ಕಾಮಶ್ರವಣಾಯ ಮಹಾರಾಜಾಯ ನಮಃ. ಯೋಮಾಂತರ್ಕೃತಾನಿ ಚ ತಾನಿ ನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ ಪಾಪ ಸಂಭವಃ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತಃ ಸದಾ ಅನ್ಯಥಾ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿರೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ನಾರಾಯಣ. ಮನವೆಂಬ ಮಂಟಪಗಳಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಬೇಡೆನು. ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಪನ್ನೀರ ಅಭಿಷೇಕನ ಮಾಡಿದೆ ಕರುನಾಳು ನೀಯನ್ನ ಅಭಿಷೇಕನ ಮಾಡಿದೆ ಕರುನಾಳು ನೀಯನ್ನ ಕಾಪಾಡಿದೆ. ಬರಿದಾದ ಮಡಿಲನ್ನು ನೀ ತುಂಬ ಕಾಣದಾನಂದ ನೀ ನೀಡಿದೆ. ನಾರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಹರಿನಾರಾಯಣ. ಹೇಳ್ಕೊಳ್ಳಿ ಎಲ್ಲ ನಮಃ ಸೂರ್ಯಾಯ ಪ್ರದಕ್ಷಿಣ ನಮಸ್ಕಾರಾನ್ ಸಮಯಾಮಿ ಗಣಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅತ ಆನಂದಮಂಗಳ ನೀರಾಜನಮಃ ಕರಿಷ್ಯೆ.
ಗೋವಿಂದ ನಂಜುಂಡೇಶ್ವರ ಸ್ವಾಮಿ ಪಾದಾರವಿಂದವೇ ಗೋವಿಂದ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದವೇ ಗೋವಿಂದ ಎಂದು ನುಡಿದವರಿಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೇ ಗೋವಿಂದ ಪಾರ್ವತಿ ಪದಯೇ ಕೆಂಪು ನೀರು ಆರತಿ ಮಾಡಿದರೆ ಚಿಕ್ಕ ಚಿಕ್ಕ ಗೋವಿಂದ ಎಂದು ನುಡಿದವರಿಗೆಲ್ಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲೇ ಗೋವಿಂದ ಪಾರ್ವತಿ ಪದಯೇ ಕೆಂಪು ನೀರು ಆರತಿ ಮಾಡಿದರೆ ಚಿಕ್ಕ ಚಿಕ್ಕ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ಮಂಡಿತ ಮೋಕ್ಷ ಪ್ರದಾಯವಾಸಿನಿ ದೇವ ಸುಮೂರ್ತಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಲಕ್ಷ್ಮಿ ಸದಾ ಪಾಲಯ ಒಂದು ಹೂನಲ್ಲಿ ನೀರನ್ನ ಹಾಕ್ಬಿಟ್ಟು ಹೂನ ಅಲ್ಲಿಗೆ ಹಾಕ್ಬಿಡಿ ಅಲ್ಲಿ ಸೈಡಲ್ಲಿ ಇಟ್ಕೊಡಿ ಹಾಗೆ ಆಯ್ತಾ ಎಡಗೈಲಿ ಹಣೆಗೆ ಬಟ್ಟೆ ಇಟ್ಬಿಡಿ ಹಾಗೆ ಇಬ್ರಿಗೂ ಆ ನೀರನ್ನ ಮನೆ ಭಾಗದಲ್ಲಿ ಚೆಲ್ಬಿಡಿ ಆರತಿ ಮಾಡಿದ ಋಣಂ ಸಮರ್ಪಯಾಮಿ ಗಜಾರೋಹಣಂ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ಭಕ್ತ್ಯೋಪಚಾರ ಭಕ್ತ್ಯೋಪಚಾರ ಸರ್ವೋಪಚಾರ ಪೂಜಾ ಕಾಯೇನ ವಾಚಾಂ ಸೇಂದ್ರೇ ಭವತ್ಯಾಶ್ರಾಮೇಂದ್ರಿಯೇ ತದಿತೇ ಕಲಂ ಧಾನ್ಯಂ ಸಂಭೌತಿರ್ಧಾಮಂ ಸತತಂ ಭದ್ರಂ ದೀರ್ಘಾಯೋ ಆತ್ಮನ ಪೂಜಾ ಗ್ರಹದಾಮಸ್ತರಸ್ತರೋತ್ತರಾಭಿವೃದ್ಧಿರೋ ಪ್ರಸಾದ ತಗೊಳ್ಳಿ ಇಲ್ಲಿಗೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆ ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿ ಆಯಿತು. ಆ್ಯಂಡ್ ಇದಾದಮೇಲೆ ಗೆಸ್ಟ್ ಯಾರೆಲ್ಲ ಬಂದಿದ್ದರು, ಸೊ ಕೆಲವೊಂದು ಗ್ಲಿಮ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ತುಂಬಾ ಕ್ಲೋಸ್ ಇದ್ದಾರೆ ಇವಾಗ ನನಗೆ ಅವರು. ಸೊ ಅವರೆಲ್ಲರೂ ಕೂಡ ಬಂದಿದ್ದರು. ಹಾಗೂ ಶಾರದಾ ಅಕ್ಕ ನಮಗೋಸ್ಕರ ಅಂದರೆ ನನಗೆ ಹಾಗೂ ಪುನೀತ್ಗೋಸ್ಕರ ಬಟ್ಟೆ ತೊಗೊಂಬಂದು ಅರ್ಶಿನ ಕುಂಕುಮ ಕೊಟ್ಟು ಬ್ಲೆಸ್ ಮಾಡಿದ್ರು. ಸೊ ಅದೊಂದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನೋಡ್ಬೋದು. ಸ್ಮೈಲ್ ಹಾಗೆ ರೀ ಒಂದು ಸೆಕೆಂಡ್ ಕೊಟ್ಬಿಡಿ ತೊಗೊಳ್ಳಿ. ಹಾಗೆ ರೀ ಥ್ಯಾಂಕ್ ಯು. ಇಲ್ಲ ಈಗ ಹೋದ್ರೆ ಈಚೆ ಹಾಗೂ ಮಂಡ್ಯದಿಂದ ಕೂಡ ತುಂಬ ಜನ ಬಂದಿದ್ದರು. ಸೊ ಮಂಡ್ಯದಿಂದ ಬಂದು ಬಸ್ ಮಾಡಿದ್ವಿ, ಸೊ ದ್ಯಾಟ್ ಬರೋರಿಗೂ ಕೂಡ ಆರಾಮಿರಬೇಕು ಅಂತ ಹೇಳಿ. ಮತ್ತು ಏಕೆಂದರೆ ಅವರು ಬಸ್ಸಲ್ಲಿ ಬಂದು ಮತ್ತೆ ಇಲ್ಲಿ ಚೇಂಜ್ ಮಾಡೋದು, ಕ್ಯಾಬ್ ಮಾಡೋದು ಅದೆಲ್ಲ ತುಂಬ ಹಿಂಸೆ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಒಂದು ಕ್ಯೂಟ್ ಆಗಿರೋಂಥ ಫೋಟೋ ನಮ್ಮ ತಂಗಿ ಮತ್ತು ಮೈದನ ಜೊತೆ. ಸೊ ಎಲ್ಲರೂ ಕೂಡ ಬಂದಿದ್ದು ತುಂಬಾ ಜಾಸ್ತಿ ಖುಷಿಯಾಯಿತು ನನಗಂತೂ. ಮತ್ತು ರಂಜನಾ ಎಷ್ಟು ಓಡಾಡಿಕೊಂಡು ಕೆಲಸ ಮಾಡಿದ್ರು ಗೊತ್ತಾ, ರಾತ್ರಿ ಎಲ್ಲ ಎಷ್ಟೊಂದು ಹೆಲ್ಪ್ ಮಾಡಿದ್ರು. ಆ್ಯಂಡ್ ಇವರು ಮೋಹನ್ ಅವರ ದೊಡ್ಡಪ್ಪ ದೊಡ್ಡಮ್ಮ, ಸೊ ಅವರು ಕೂಡ ಬಂದಿದ್ದರು. ಹಾಗೂ ಇಲ್ಲಿ ಅಂಕಲ್ ಪುನೀತ್ ಬಂದರೆ ಪುನೀತ್ ಜೊತೆನೇ ಕೊಡಬೇಕು ನಾನು ಗಿಫ್ಟ್ನ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಸರಿ ಪರವಾಗಿಲ್ಲ ಪುನೀತ್ ಬಂದ ಮೇಲೇ ಕೊಡಿವ್ರಂತೆ ಅಂತ, ಆಂಟಿ ಪರವಾಗಿಲ್ಲ ಈಸ್ಕೊಳ್ಳಮ್ಮ ಅಂತ. ಬಟ್ ಅಂಕಲ್ ಇಲ್ಲ ಪುನೀತ್ ಬರಬೇಕು ಅಂತ. ಆ್ಯಂಡ್ ಇವ್ರು ಬಂದು ಮೋಹನ್ ಅವರ ಅಕ್ಕ ಭಾವ ಮತ್ತು ಫ್ಯಾಮಿಲಿ, ಸೊ ಅವರು ಕೂಡ ಬಂದಿದ್ರು.
ಸರ್ ಕ್ಯಾಮ್ರಾ ನೋಡಿ ನೋಡಿ. ಥ್ಯಾಂಕ್ ಯು. ಕೊಡಿ ಕೊಡಿ. ನೋಡಿ ಸರ್ ಹಾಗೆ ಒಂದು ನಿಮಿಷ ನೋಡಿ ಸರ್. ಓಕೆ ಥ್ಯಾಂಕ್ ಯು. ಖುಷಿ ಆಯ್ತು, ನಮ್ಮೆಲ್ಲ ಹುಡುಗರು ಬಂದಿದ್ದು ನನಗೆ ತುಂಬಾನೇ. ಹಾಗೆ ರೀ ಮುಂದೆ ನೋಡಿ. ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು, ಜೊತೆಗೆ ನಮ್ಮ ಮ್ಯಾಮ್ ಇವರಿಬ್ಬರು ಬಂದು ನಮ್ಮ ಮ್ಯಾಮ್ ಅವರು ಕೂಡ ಬಂದಿದ್ರು. ಮುಂದೆ ನೋಡಿ. ಇನ್ನು ಒಳ್ಳೇದಾಗಲಿ, ನಿಮಗೂ ಅಷ್ಟೇ ಒಳ್ಳೇದಾಗಲಿ. ನನಗೆ ಎಷ್ಟು ನಿಮಗೂ ಅಷ್ಟೇ. ಎಲ್ಲಿ ಅಜ್ಜಿ ಎಲ್ಲಿ, ರಾಣಿ ಎಲ್ಲಿ, ಉಷಾಕ ಎಲ್ಲಿ, ಅಮ್ಮ ಎಲ್ಲಿ, ಮೇಡಮ್ ಮುಂದೆ ನೋಡಿ. ಎಲ್ಲಿ ಆಂಟಿ? ಹೌದಾ? ಮಾಡಲಿ ಇಲ್ಲೇ ಇಷ್ಟ ಆಗುತ್ತೆ ಅಂತ ಏನೋ ತಗೊಂಡ್ಬಂದಿದ್ದಾರೆ ಬೇಗನ, ಇವಾಗಲೂ ಓಪನ್ ಮಾಡಿ ಅಂತ ಇದ್ದಾರೆ. ತುಂಬ ಮನಸಾರೆ ಒಳ್ಳೇದಾಗಲಿ ಅಂತ ತಂದಿರೋದು. ಹೌದಾ? ಗೆಸ್ ಮಾಡಿ ನೋಡೋಣ. ಹಿಂಗೆ ಫ್ರೇಮ್ ಅಂದ್ರೆ ಏನು ಹೇಳಿ ಅದನ್ನ ಗೆಸ್ ಮಾಡಿ. ಇನ್ನೇನು ತೆಗ್ದೇ ಬಿಟ್ರೆ ಅಲ್ಲಿ ಒಂದು ರೌಂಡ್ ತೆಗೆದ್ರೆ ಬಂದೇ ಬಿಡ್ತು. ಏನಿರುತ್ತೆ ಹೇಳಿ ಮೇಘನ? ಅದು ಇರುತ್ತಲ್ಲ, ಅದು ಮನಿದು ಫೋಟೋ ದೇವರ. ನಾನು ತುಂಬ ನಂಬ್ತೀನಿ, ನೀವು ತುಂಬ ನಂಬ್ತೀರಾ. ಭೂವರ ಸ್ವಾಮಿ ಆಲ್ರೆಡಿ ಮನೇಲಿದ್ದಾರೆ. ರಾಘವೇಂದ್ರ ಸ್ವಾಮಿ. ಥ್ಯಾಂಕ್ ಯು ಹಾಯ್. ಪ್ಲೀಸ್ ಬನ್ನಿ. ತುಂಬ ಚೆನ್ನಾಗಿದೆ. ಇವತ್ತೇ ಬಂದಿದ್ದಾರೆ ನೋಡಿ. ಹೌದು, ಇವತ್ತೇ ಬಂದಿದ್ದಾರೆ ನಮ್ಮ ಮನೆಗೆ. ಇವತ್ತೇ ದೇವ್ರ ಮನೆ ಒಳಗೆ ಹೊರಟೋಗ್ಬಿಟ್ಟಿದ್ದಾರೆ. ಡಿವೈಡ್ ಮಾಡ್ಕೊಳ್ಳೋಣ. ನಾನು ನಿಜ ನೀವು ಅಲ್ಲೇ ಇಡ್ತೀರಾ ಅಂದ್ಕೊಂಡೆ. ಇವತ್ತೇ ರಾಘವೇಂದ್ರ ಸ್ವಾಮಿ ಬಂದಿದ್ದಾರೆ, ಇವತ್ತೇ ಮನೆಗೂ ಕೂಡ ಹೋಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೇದು ಮಾಡಿದ್ದಾರೆ. ಥ್ಯಾಂಕ್ ಯು ಪರಿಶ್ರಮಕ್ಕೆ ಒಳ್ಳೇದಾಗಲಿ. ನಾನು ನೋಡಿದ್ದೀನಿ ಅಲ್ವಾ? ಈ ಒಂದು ಜರ್ನಿ ನಾವು ತುಂಬಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಒಟ್ಟಿಗೆ. ಖುಷಿ ಆಯ್ತಾ? ನಾನು ನಿಜ ಅನ್ಕೊಂಡಿದ್ದೆ, ನಮ್ಮ ದೇವರ ಮನೇಲಿ ನಾನು ಒಂದೇ ಫೋಟೋನ ಇಡೋದು. ನಾನು ಆ್ಯಕ್ಚುಲಾಗಿ ಅದಕ್ಕೆ ಮ್ಯಾಚ್ ಆಗಲಿ ಅಂತಲೇ ರಾಯ್ಬಿಟ್ಟು ಹಂಗೆ ಹೊರಡ್ಬಿಡ್ತದೆ. ಜಯಂತಿ ತುಂಬ ಚೆನ್ನಾಗಿದೆ. ಹೊನ್ನವ ಮಂತ್ರಾಲಯದಲ್ಲಿ ಕಾಯ್ದೆ ಪೂಜೆ ಮಾಡ್ತಿದ್ದೀನಲ್ಲ, ಅಲ್ಲಿಂದ ನಂದಿದ್ದು ನಿಂತ್ಕೊಳ್ಳಿ ಮೇಡಮ್ ಆ ಕಡೆ. ಹಾಗೂ ಮೇಘನಾ ಅಂಕಲ್ ಮತ್ತು ಇವ್ರು ಮೇಘನಾ ಅವ್ರ ಫ್ರೆಂಡ್ ಅವರು ಕೂಡ. ಮತ್ತು ನಮ್ಮ ಆರ್ಕಿಟೆಕ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಇವರೇ ನಮ್ಮ ಆರ್ಕಿಟೆಕ್ಟ್ ಮೋನಿಕಾ ಹಾಗೂ ಹರ್ಷ. ಇವ್ರದ್ದು ಬಂದು ರೆಡ್ ಗ್ರಿಡ್ ಅಂತ ಒಂದು ಫೋಮ್. ಸೊ ಅವ್ರದ್ದು ಏನು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ತಿಳಿಸ್ತೀನಿ.
ಹಾಗೂ ಜೊತೆಗೆ ಆಂಟಿ ಚೈತ್ರ ಮತ್ತು ಅಜ್ಜಿ ಎಲ್ಲರೂ ಕೂಡ ಬಂದಿದ್ದರು, ಮಕ್ಕಳು ಇಬ್ಬರೂ ಕೂಡ ಬಂದಿದ್ದರು. ತುಂಬಾ ಜಾಸ್ತಿ ಖುಷಿ ಆಯಿತು. ಅವರು ಕೂಡ ತುಂಬ ದೂರ, ಅವ್ರಿಗೆ ಆಲ್ಮೋಸ್ಟ್ ಒಂದು 40+ ಕಿಲೋಮೀಟರ್ಸ್ ಅಲ್ಲಿಂದ ಬಂದಿದ್ದರು. ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆ ರೆಡಿಯಾಗಿ ಹೋಗಿ ತಗೊಂಡು ನಾವು ಮನೆಗೆಲ್ಲ ತಗೋಬೇಕಿತ್ತು. ಪೂಜೆ ಇನ್ನೊಂದು ಸ್ವಲ್ಪ ತಗೊಂಡು ನಾನು ದೀಪ ಕೊಡ್ಬೇಕಿತ್ತು, ನಿಮಗೆ ತುಂಬ ಆಸೆ ಇತ್ತು ದೀಪಾವಳಿ ಕೊಡ್ಬೇಕು ಅಂತ. ಆಮೇಲೆ ನೀವು ಅವ್ರ ಮನೆ ನೋಡೋದಕ್ಕೆ ಅಂತ ತಲೆ ಕೆಡ್ಸ್ಕೊಂಡ್ರು. ಓಕೆ, ಥ್ಯಾಂಕ್ ಯು. ಓಕೆ. ಆಟಕ್ಕೆ ಸೇರಿಸ್ಕೊತಾ ಇಲ್ವಾ ನಿನ್ನ? ಮಾತಾಡ್ಸು ಅಮ್ಮನ ಮಾತಾಡ್ಸಲ್ಲಿ, ಅಮ್ಮನ ಮಾತಾಡ್ಸ. ಹಲೋ, ಹಾಯ್. ಎಲ್ಲರೂ ಬಂದಿದ್ದೀರಾ? ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ ಎಲ್ಲರೂ ಒಟ್ಟಿಗೆ ನೋಡಿ. ಕಂಗ್ರ್ಯಾಚುಲೇಷನ್ಸ್. ಅವಣ್ಣ ಶ್ರೀಗಂಧರ್. ನನಗೆ ಇವತ್ತು ಬರೀತಾ ಇದೀನಿ. ಪುನೀತಣ್ಣನ ಹೆಸರೇ ನೆನಪಾಗ್ತಿಲ್ಲ. ಲಕ್ಷ್ಮಿ ಅಂತ ನೆನಪಾಗೋಯ್ತು. ಪುನೀತಣ್ಣನೇನು ಅವಳು ಫೋನ್ ಮಾಡಿ ಕೇಳಿದೆ ಏನು ಬೇಕಂದ್ರೆ ಗ್ರೇಪ್ಸಾ ಸ್ವಲ್ಪ ವಾಶ್ ಆಮೇಲೆ ಫೋನ್ ಇಟ್ಟು ಮತ್ತೆ ಫೋನ್ ಮಾಡಿ. ಆಮೇಲೆ ಅವರು ಮೋನಮ್ ಏನು ಬೇಕಪ್ಪ? ಹಾಲ ಇಲ್ಲಿ ಇದು ನೋಡಿದೆ ಅವಾಗಲೇ. ಆನ್ ಮಾಡಿದ್ಯಾ? ಹಾಯ್ ಫ್ರೆಂಡ್ಸ್. ಬಂದಿದ್ದಾರೆ. ಅಲ್ಲ, ಈ ಸೈಟ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಫಸ್ಟ್ ಗೊತ್ತಾಗಿದೆ ಇವರಿಗೆ. ಅವತ್ತಿಂದಾನು ಬರ್ತೀನಿ ನಾನು ಅಲ್ಲ, ನಾನು ಲಾಸ್ಟ್ ಟೈಮ್ ಬರೋವಾಗ ಇವ್ರು ಅವೈಲಬಲ್ ಇರಲಿಲ್ಲ, ಬ್ಯಾಟ್ರಿ ಆಗೋಯ್ತು. ಅಲ್ಲೇ ಇಲ್ಲಿ ಅಲ್ಲ, ಅವತ್ತಿಂದಾನು ಬರ್ತೀನಿ ಬಟ್ ಇವತ್ತು ಬಂದಿದ್ದೀಯಪ್ಪ ಫೈನಲ್. ನಾನು ಇದೇ ರೋಡಲ್ಲಿ ಇಷ್ಟೊಂದು ಸಲ ಓಡಾಡಿದ್ದೀನಿ, ಬಟ್ ನನಗೆ ಇದೇ ಬಿಲ್ಡಿಂಗ್ ನೀವು ಬಂದ್ರೆ ಗೊತ್ತಾಗುತ್ತೆ. ಇರ್ಲಿ ಪರವಾಗಿಲ್ಲ, ಇವಾಗ ಬಂದಿದ್ದೀನಲ್ಲ, ಚೆನ್ನಾಗಿ ಕಟ್ಟಿದ್ದಾರೆ. ನಿಮ್ಮ ಎಫರ್ಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ, ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ಆಲ್ ದ ಬೆಸ್ಟ್. ಈ ಮನೆಯಲ್ಲಿ ನಿಮಗೆ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಎವ್ರಿಬಡಿ. ಯಾಕಂದರೆ ಮನೆ ಕಟ್ಟೋದು ತಮಾಷೆ ವಿಷಯ, ಸೊ ಯಾರೆಲ್ಲ ಕಟ್ತಾರೆ ಎಲ್ಲರೂ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೆ ಒಂಥರ ಖುಷಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸತಿ ಕೊಡು. ಅವ್ರು ಮೇಲ್ರಾಗಿಂದ ಜಾಸ್ತಿ ಕೆಳಗೆ ಇದ್ದಾರೆ, ಅದೇನು ಮಾಡ್ತಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಹೀಗೆ ಆಗಲಿ, ಆದಷ್ಟು ಬೇಗ ಆ್ಯಂಡ್ ಗೈಸ್, ಫೈನಲಿ ಇವರು ಬಂದು ನನ್ನ ಕಾಲೇಜ್ ಫ್ರೆಂಡ್ಸ್. ಲೈಕ್ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ಗಳನ್ನ. ಸೊ ಇವರು ನಂಗೆ ತುಂಬಾ ಜಾಸ್ತಿ ಕ್ಲೋಸ್, ಶಮಂತ್ ಮತ್ತು ರೆಡ್ಡಿ. ಸೊ ಅವರು ಕೂಡ ಬಂದಿದ್ದರು. ಇನ್ಫ್ಯಾಕ್ಟ್ ಇನ್ನೂ ಬೇರೆ ಫ್ರೆಂಡ್ಸ್ನ ಕೂಡ ಕರೆದಿದ್ದೆ, ಬಟ್ ಅವತ್ತು ವೀಕ್ ಡೇ ಆಗಿದ್ದರಿಂದ ತುಂಬ ಜನ ಬರೋಕ್ಕಾಗಿರಲಿಲ್ಲ. ಬಟ್ ಬಂದವರಂತೂ ತುಂಬಾ ಜಾಸ್ತಿ ಖುಷಿ ಆಯಿತು ಅವರೆಲ್ಲ ಬಂದಿದ್ದು ನೋಡಿ ನನಗಂತೂ. ಹಾಗೂ ಇಲ್ಲಿ ನೋಡ್ಬೋದು, ಸೊ ಕೃತಿಕ್ ಅವರ ಅಮ್ಮ ಮತ್ತು ಅವ್ರ ದೊಡ್ಡಮ್ಮ, ಅವ್ರ ಚಿಕ್ಕಮ್ಮ ಪ್ರತಿಯೊಬ್ಬರು ಕೂಡ ಬಂದಿದ್ದರು. ಸೊ ಆ್ಯಕ್ಚುಲಿ ಅವರ ದೊಡ್ಡಪ್ಪ ಅವರು ಕೂಡ ಬಂದಿದ್ದರು, ಬಟ್ ಕೃತಿಕಾ ಬಂದಿರಲಿಲ್ಲ. ಯಾಕಂದರೆ ಪಾಪುಗೇನು ತೊಟ್ಲು ತಿರುಗಿಸೋ ಶಾಸ್ತ್ರ ಮಾಡಿರಲಿಲ್ಲ, ಸೊ ಅದಕ್ಕೆ ಕೃತಿಕಾ ಬಂದಿರಲಿಲ್ಲ. ಕ್ಯಾಮ್ರಾ ಲುಕ್ಕಿರಲಿ ಎಲ್ಲಾರ್ದು. ಇಲ್ಲಿ ನೋಡಿ, 3, 2, 1 ಗೋ. ಎಲ್ಲರೂ ಒಂದೇ ಸಲ ಮಾಡಿ.
ಇರಲಿ ಅವ್ರವ್ರ ಕಪಲ್ ಹತ್ರ ಮಾತಾಡಿ. ಎಷ್ಟು ಎಂಜಾಯ್ ಮಾಡಿದ್ರಿ ಅದು ಹೇಳಕ್ಕಾಗಲ್ಲ. ಎಂಜಾಯ್ ಎಷ್ಟು ಮಾಡಿದ್ರೆ ಗೊತ್ತಿಲ್ಲ, ಬಟ್ ಫುಲ್ ಯಾವ ರೀತಿ ಸುಸ್ತಾಗಿದ್ದೀರಾ. ನಾವು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಇಂದ ಥರ್ಡ್ ಇಂದ ಫೋರ್ತ್ ಹತ್ತಿ ಮೆಮೊರಿಯಬಲ್ ಡೇ ಆಫ್ ಮೈ ಲೈಫ್. ಎಸ್ 32 ಬಿಟ್ಬಿಡ್ತಾರೆ. ನೋಡಿ ಕ್ಯಾಮ್ರಾ ನೋಡಿ ಮೇಡಮ್, ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ, ಸ್ಮೈಲ್. ಅಕ್ಕ ನೀನು ಬರಲ್ಲ ಸರ್, ನಾನು ಬರ್ತಾ ಇದ್ದೀನಾ? ಬರ್ತಾ ಇದ್ದೀರಾ? ಹಾಂ ಮಾಡಿ. ಎದಳಿ ಎದಳಿ. ಮಮ್ಮಿ ಊಟ ಮಾಡ್ರಾ? ಓಕೆ. ನೀವಿಬ್ರು ಹೋಗಿ ನಾವು ಅಕ್ಕ ತಂಗಿ ಮಾತ್ರ ಇರ್ತೀವಿ ಪ್ರತಾಪನ ಜೊತೆ. ಇಲ್ಲವೇ ಮಮ್ಮಿ ಇರ್ತೀವಿ. ಅದಕ್ಕೆ ನೋಡೋಣ ಅಂತ ಸ್ಮೈಲ್ ಸ್ಮೈಲ್. ಅವ್ರಿಬ್ರು ಮಾತಾಡಿಸಿ ಸರ್, ಹಾಗೆ ಅವ್ರು ನೋಡ್ಕೊಂಡು ಮಾತಾಡಿಸಿ. ಓಕೆ ಆಯ್ತು. ಏನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ? ಸೊ ಇಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರೋದಿತ್ತು. ಅಂದರೆ ಎಲ್ಲ ಗೆಸ್ಟು ತುಂಬಾ ಸ್ಪೆಷಲ್ ಇದ್ದರು, ಬಟ್ ಇವರು ಬಂದು ಜರ್ಮನಿಯಿಂದ ಬಂದಿದ್ದು. ನಿನ್ನೆ ರಾತ್ರಿ ಬಂದು ಇಳಿದು, ಅಂದರೆ ಹಿಂದಿನ ದಿವಸ ಅಂದರೆ 23ಗೆ ಬಂದು ರಾತ್ರಿ ಇಳಿದು 24ಗೆ ಯಾರಿಗೂ ಗೊತ್ತಿಲ್ಲ, ಲಿಟ್ರಲಿ ಫ್ಯಾಮ್ಲಿನಲ್ಲಿ ಯಾರಿಗೂ ಗೊತ್ತಿಲ್ಲ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ಬಂದು ಒಂದು ಸರ್ಪ್ರೈಸ್ನ ಕೊಟ್ಟರು. ನಮಗೆ ಗೊತ್ತಿಲ್ಲ. ಆಂಟಿ ಚೆನ್ನಾಗಿದ್ದೀರಾ? ಇಟ್ಕೊಳ್ಳಿ, ನಾನು ಸ್ವಲ್ಪ ಮಾತಾಡ್ಸ್ಕೊಂಡು ನಿಜ ಹೇಳ್ಬೇಕು ಅಂದ್ರೆ ಬೆಳಗ್ಗೆ ಪೂಜೆ ಮಾಡಿ ಮೇಲೆ ಹತ್ತಿದವಳು ಇವಾಗಲೇ ಇಳಿತಾ ಇರೋದು. ನಂಗೆ ಇದೆಲ್ಲ ಮಾಡೋರು ಹಿಂಗೆಲ್ಲ ಮಾಡೋರು ಅಂತಲೂ ಗೊತ್ತಿಲ್ಲ. ಮೇಘನಾ, ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ಇನ್ನೂ ತುಂಬ ಖುಷಿ ಆಗೋದು ನನಗೆ. ಯಾವ್ದಾದ್ರು ಬರ್ತೀನಿ ಮತ್ತೆ ಬಂದ್ಬಿಟ್ಟು ಒಂದೆರಡು ದಿನ ಇದ್ಬಿಟ್ಟು ಹೋಗ್ತೀನಿ. ನೀವು ಬನ್ನಿ ಹಂಗೆ. ಆಯಿತು, ನಾನು ಡೆಫಿನೆಟ್ಲಿ ಬರ್ತೀನಿ. ನಾನು ಇನ್ನೂ ಇದೆಲ್ಲ ಸೆಟಪ್ ಮಾಡಿ ಎಲ್ಲ ಮಾಡೋ ಅಷ್ಟು ಆರಾಮಾಗಿ ಬನ್ನಿ. ಯಾವಾಗಲೂ ನಮ್ಮನೆ ಮಗ ತೆರೆದಿರುತ್ತೆ. ಆಯಿತು, ಡೆಫಿನೆಟ್ಲಿ ಬರ್ತೀನಿ. ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ, ನೀವು ಯಾವಾಗಲೂ ಬಂದಾಗ ನಮ್ಮನೆ ಸಂಜೆವರೆಗೂ ಇರ್ತೀರಾ, ಬಟ್ ನನಗೆ ಆಗ್ತಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಬರ್ತೀನಿ. ಫ್ರೀ ಮಾಡ್ಕೊಂಡು ಬನ್ನಿ. ಅಣ್ಣನೂ ಕರ್ಕೊಂಡ್ಬನ್ನಿ. ಅವರು ಹೇಳ್ತಾ ಇದ್ರು ರಜಾ ಕೊಟ್ಟಿದ್ರೆ ಖಂಡಿತ ಬರ್ತಿದೆ ಅಂತ. ನೋಡೋಣ ನೆಕ್ಸ್ಟು ಯಾವಾಗಾದ್ರೂ ಬರ್ತೀನಿ. ಆಂಟಿನೂ ಕರ್ಕೊಂಡ್ಬನ್ನಿ. ಆಯಿತು ಆಯಿತು. ಸಿರಿ ನಮ್ಮ ಸಿರಿ ಮದಿನ ನೋಡಿ, ನಮ್ಮ ಬೇಬ್ಲಿನ ನೋಡಿ, ನಮ್ಮ ಬೇಬ್ಲಿನ ಹೌದಾ? ಓಕೆ ಗಾಯ್ಸ್, ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಾಗೂ ಪ್ರತಿಯೊಬ್ಬರು ಕೂಡ ನಮ್ಮ ಗೃಹ ಪ್ರವೇಶದ ಪ್ರತಿಯೊಂದು ಸೀರೀಸ್ ಅಂದರೆ ಈ ಒಂದು ವ್ಲಾಗ್ಸ್ ಎಲ್ಲ ಏನಿತ್ತು ಕಂಪ್ಲೀಟಾಗಿ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿ ಕೂಡ ಅಷ್ಟೇ ತೋರಿಸಿದ್ದೀರಾ. ಸೊ ಇನ್ನಷ್ಟು ಪ್ರೀತಿ ತೋರಿಸೋದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ಆ್ಯಂಡ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಇವತ್ತಿನ ವಿಡಿಯೋ ಐನೋ ಸ್ವಲ್ಪ ಲೆಂದಿ ಆಯಿತು, ಬಟ್ ನನಗೇನಪ್ಪ ಅಂದರೆ ಪ್ರತಿಯೊಂದು ಮೂಮೆಂಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆಲ್ಮೋಸ್ಟ್ 2 ಅವರ್ ವೀಡಿಯೋನ ಇಷ್ಟಕ್ಕೆ ಕ್ರಾಪ್ ಮಾಡಿದ್ದೀನಿ. ನನಗೆ ಗೊತ್ತು ಎಷ್ಟೆಷ್ಟು ತಲೆ ಕೆಡಿಸ್ಕೊಂಡು ಓಕೆ ಇಲ್ಲ ಇದು ಬೇಕು, ಇದು ತೋರಿಸ್ಬೇಕು, ಅದು ತೋರಿಸ್ಬೇಕು ಅಂತ ಆದಷ್ಟು ಕ್ರಾಪ್ ಮಾಡಿ ವಿಡಿಯೋನ ಇಷ್ಟು ಲೆಂತ್ ಮಾಡಿದ್ದೀನಿ. ಬಟ್ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ, ಮತ್ತು ನೆಕ್ಸ್ಟ್ ನಮ್ಮ ಸ್ವಂತ ಮನೆಯಲ್ಲಿ ನಮ್ಮ ದಿನಚರಿಗಳು ನಾವು ಹೇಗೆಲ್ಲ ಎಂಜಾಯ್ ಮಾಡಿರ್ತೀವಿ ಅಂತ ನೋಡಿ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ಮತ್ತೆ ಸಿಗ್ತೀವಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.